ಜೀವನದಲ್ಲಿ ಬರೀ ಕಷ್ಟಗಳೇ ತುಂಬಿದೆಯಲ್ಲ. ಸುಖದ ದಿನಗಳು ಯಾವಾಗ ಬರುತ್ತೋ ಅದೆಲ್ಲ ಆ ದೇವರಿಗೆ ಗೊತ್ತು. ಬಡತನ ನಮ್ಮ ಬೆನ್ನುತ್ತಿದೆ, ಅದು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಬಡತನ ನಮಗಿರಲಿ, ಮನೆ ತುಂಬ ಮಕ್ಕಳಿರಲಿ ಎಂದು ದೇವರಲ್ಲಿ ಬೇಡಿಕೊಂಡೆಯವರಿಗೆ ಮಕ್ಕಳಿರಲಿ ಅಂದಿದ್ದು ನಿಜ. ನನಗೂ ಊಟ ಕೊಡಮ್ಮ. ನೋಡಿದ್ರ, ಮಕ್ಕಳ ಹಸಿಯಿಂದ ಕಂಗಾಲಾಗಿವೆ. ಪಾಂಡಿತ್ಯ ಉಳ್ಳ ನನ್ನ ದುಡಿದು ತರಕಾರಿ ನಿದ್ದೆ ಯಾವುದಕ್ಕೂ ಕಾಲ ಕುಡಿ ಬರಬೇಕಲ್ಲ. ಅಂತೂ ಇಂದು ನಮಗೆ ಬಡತನವೇ ಗತಿ. ಚಿಂತೆ ಮಾಡಿದರೆ ಏನು ಬಂತು? ಜೀವನದಲ್ಲಿ ಬಂದಿದ್ದನ್ನು ಅನುಭವಿಸಲೇಬೇಕು. ಅದೇ ಮಾನವ ಧರ್ಮ. ನೀವು ನೀತಿಯಲ್ಲಿ ಬಹಳ ಮುಂದು. ನೀತಿ, ನಿಯಮ, ವಿಧೇಯತೆ, ಪಾಂಡಿತ್ಯ ಇದ್ದುದರಿಂದಲೇ ಶ್ರೀಕೃಷ್ಣ ತನ್ನ ಪರಮ ಮಿತ್ರನಾದದ್ದು. ಮಾತು ಶ್ರೀಕೃಷ್ಣನ ಸ್ನೇಹಿತ ಅಂತೀರಿ. ನಿಜಕ್ಕೂ ಆತ ನನ್ನ ಪರಮ ಮಿತ್ರನಾಗಿದ್ದ. ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದೆವು. ಸತ್ಯ ಹೇಳಿದ. ಆ ಶ್ರೀಮಂತರಲ್ಲಿ ನೀವು ಏಕೆ ಸುಮ್ಮನೆ ಬೆಳೆಯುತ್ತೀರೋ? ಯಾಕೆ ಸುಳ್ಳು ಹೇಳಲಿ? ಶ್ರೀಕೃಷ್ಣ ಸದಾ ನನ್ನ ಜೊತೆಯಲ್ಲೇ ಇರುತ್ತಿದ್ದ. ಒಟ್ಟಿಗೆ ಕಲಿಯುತ್ತಿದ್ದೆವು. ನನ್ನನ್ನು ಕಂಡರೆ ನನಗೆ ಅಪಾರ ಪ್ರೀತಿ, ಸ್ನೇಹ, ಗೌರವ. ಅಂತ ಗೆಳೆಯ ಇದ್ದರೂ ಇಲ್ಲಿಯವರೆಗೆ ನೀವು ಏಕೆ ಅವರ ಹತ್ತಿರ ಸಹಾಯ ಕೇಳಲಿಲ್ಲ? ಬಡವನಾದವ ದೊಡ್ಡವನ ಮನೆಗೆ ಸಹಾಯ ಕೇಳಲು ಹೋಗಬಾರದು. ಆತ್ಮೀಯ ಗೆಳೆಯ ಅಂತೀನಿ, ಅಂದ ಮೇಲೆ ಅವರು ನಿಮಗೆ ಸಹಾಯ ಮಾಡೇ ಮಾಡುತ್ತಾರೆ. ಹೇಗೆ ಕೇಳುವುದು? ಗೆಳೆಯನೆಂದರೆ ಎಂಥ ಸ್ವಾಭಿಮಾನ. ದಯವಿಟ್ಟು ಹೋಗಿ ಅವರಿಗೆ ಸಹಾಯ ಕೇಳಿ. ಇಲ್ಲ ಅನ್ನಲಾರ. ಯಾವುದಕ್ಕೂ ಕೇಳುವುದಕ್ಕೆ ಸಂಕೋಚ. ಸಂಕೋಚ ಬೆಳೆಗೆ ಹಸಿರುವ ಮಕ್ಕಳಿಗೋಸ್ಕರನಾದರೂ ಹೋಗಿ ಸಹಾಯ ಕೇಳಿ. ಹೋಗುತ್ತೇನೆ, ಆದರೆ ಗೆಳೆಯನನ್ನು ನೋಡಲು ಬರೀ ಕೈಯಲ್ಲಿ ಹೋಗಲ್ಲ. ನಿನ್ನೆ ಸಾಕವೇ ಉಂಟೆ. ಮಕ್ಕಳ ಒಬ್ಬರಕ್ಕೆ ಏನನ್ನು ಸಾಲದು, ಅದನ್ನು ಕಟ್ಟಿಕೊಡಲೇ. ಅಮ್ಮ ನಾನಾದರೂ ನನಗೆ ಕೊಡಮ್ಮ. ತುಸು ತೆರೆಯುವ ಕಂದ. ದೇವರ ದಯ ಇದ್ದರೆ ಅವರಕ್ಕೆಯೇ ಬಂಗಾರವಾಗಿ ಕಟ್ಟಿಕೊಡಲೇ. ಸರಿಯಾಗಿ ಮಾಡು. ಸುಧಾಮನು ತನ್ನ ಹೆಂಡತಿಯ ಮಾತಿಗೆ ಬೆಲೆ ಕೊಟ್ಟು ತನ್ನ ಮಿತ್ರನ ಬಳಿ ಸಹಾಯ ಕೇಳುವ ಶ್ರೀಕೃಷ್ಣನ ಮನಸ್ಸಿನ ನಿಮ್ಮ ಬುದ್ಧಿಯಾಗಲಿ ಈ ಮುಚ್ಚನ ನೋಡಿ. ಸುಧಾಮ, ಶ್ರೀಕೃಷ್ಣ ಮಹಾರಾಜರು ಯಾವಾಗ ಬಂದೆ? ಬಾವಳಿಗೆ ಸುಧಾಮ, ಕಣ್ಣಲ್ಲಿ ನೀನು ಬಹಳ ದಿನಗಳ ಅನಂತರ ನಾನು ನೋಡುತ್ತಿದ್ದೇನಲ್ಲ, ಅದಕ್ಕಾಗಿ ಆನಂದಪಟ್ಟ ನೀನು ದೂರದಿಂದ ದಣಿದುಕೊಂಡಿದ್ದೀಯಾ? ಊಟ ಮಾಡಿ ಸ್ನಾನ ಮುಗಿಸಿ ವಿಶ್ರಾಂತಿ ತೆಗೆದುಕೋ. ಅಷ್ಟು ಬೇಗ ನಿನ್ನನ್ನು ಹೋಗಕೊಡುವುದಿಲ್ಲ. ಅಯ್ಯೋ, ಅಲ್ಲಿ ಮನೆಯಲ್ಲಿ ಯಾರೂ ಇಲ್ಲ. ಮಕ್ಕಳಿಗೆ ಸುಮ್ಮನೆ ಬಂದ ತಕ್ಷಣ ಹೋಗಬೇಕಾಗಿದ್ದರೆ ಏಕೆ ಬಂದೆ? ಯಾರಾದರೂ ಊಟದ ವ್ಯವಸ್ಥೆ ಮಾಡಿ ನನಗೂ ಸ್ವಲ್ಪ ಕೆಲಸ ಇದೆ. ಅದನ್ನು ತಕ್ಷಣ ಬಂದುಕೊಂಡು ಇದು ನಿಮಗೋಸ್ಕರ ಪ್ರೀತಿಯಿಂದ ಮಾಡಿದ್ದೇನೆ ಕೃಷ್ಣ. ತುಂಬ ರುಚಿಯಾಗಿದೆ ಸರ್. ಊಟ ಮಾಡಿ ವಿಶ್ರಾಂತಿ ತೆಗೆದುಕೋ. ಇನ್ನೂ ಹೋಗುವುದಿಲ್ಲ. ಮೊನ್ನೆ ಬೇಗ ತಿನ್ನು. ವಿಶ್ರಾಂತಿ ಕೋಣೆಯಲ್ಲಿ ಸುಧಾಮನು ಕುಳಿತು ವಿಶ್ರಾಂತಿ ಪಡೆಯುತ್ತಿರುವಾಗ ಶ್ರೀಕೃಷ್ಣನ ಮಿತ್ರನನ್ನು ಪಡೆಯಲು ನಾನೇ ಧನ್ಯನು. ನನ್ನನ್ನು ಮರೆತಿರು. ನಾನು ತಂದ ಅವಲಕ್ಕಿಯನ್ನು ತಾನು ತಿಂದು ನನ್ನ ಹೆಂಡತಿಯು ತಿಳಿಸಿದ. ನನ್ನ ಬಡತನ ಅವನ ಹತ್ತಿರ ಹೇಳಿಕೊಂಡರೆ ಅವನ ಮನಸ್ಸು ಬೇಸರವಾಗುತ್ತದೆ. ನನ್ನ ಬಡತನ ನನಗಿರಲಿ. ಏನು ಯೋಚಿಸುತ್ತೇವೆ ಸುಧಾಮ? ಏನಿಲ್ಲ ಕೃಷ್ಣ, ಏನಿಲ್ಲ, ಸುಮ್ಮನೆ. ನೀವು ಬಂದು ನನ್ನ ಮನಸ್ಸಿಗೆ ತುಂಬ ಸಂತೋಷವಾಗಿದೆ. ನನಗೆ ಗುರುಕುಲದ ಜೀವನ ನೆನಪಾಗುತ್ತಿದೆ. ಒಟ್ಟಿಗೆ ಊಟ ಮಾಡುತ್ತಿದ್ದೆವು.
ಒಯ್ಯುತ್ತಿದ್ದೆವು, ಕೊಟ್ಟಿಗೆ ತರಲು ಒಟ್ಟಿಗೆ ಹೋಗುತ್ತಿದ್ದೆವು. ಗುರುವಾದ ಕೊಟ್ಟ ಉರಿದ ಕಡಲೆ ತಿಂದಿದ್ದು ನಿನ್ನ ಪಾಲಿನ ಕಡಲೆಲ್ಲ ಕಸಿದುಕೊಂಡಿದ್ದು. ನಾನು ಇಲ್ಲಿಗೆ ಬರಲು ಸಂಕೋಚ ಪಡುತ್ತಿದ್ದೆ. ಆದರೆ ನೀನು ಈ ರೀತಿ ಸತ್ಕಾರ ಮಾಡಿದ್ದು ನೋಡಿ ನನಗೆ ತುಂಬಾ ಖುಷಿ ಆಯಿತು. ತುಂಬಾ ಕಷ್ಟಕ್ಕೆ ಇಲ್ಲಿಗೆ ಬರಲು ನಾನು ಸಂಕೋಚ ಪಡುತ್ತಿದ್ದೆ. ಆದರೆ ನೀನೊಬ್ಬ ನನ್ನ ಮಿತ್ರ ಧರ್ಮವನ್ನು ಪಾಲಿಸಿದ್ದೀಯಾ? ಇಲ್ಲ ಸುಧಾಮ, ನಾನಿನ್ನು ನಿನ್ನ ಮಿತ್ರ ಧರ್ಮವನ್ನು ಪೂರ್ತಿಯಾಗಿ ಪಾಲಿಸಿಲ್ಲ. ಎಲ್ಲಿವರೆಗೂ ನಿಮ್ಮ ಪರಿಸ್ಥಿತಿ ಬದಲಾಗುವುದಿಲ್ಲವೋ ಅಲ್ಲಿವರೆಗೂ ಶ್ರೀಕೃಷ್ಣನಿಗೂ ಸಮಾಧಾನವಿಲ್ಲ. ಹಸಿವು, ಬಡತನ, ಪ್ರಜೆಗಳ ಹಸಿವು ಇಂಗಿಸಲು, ಅವರ ಕಷ್ಟ ಕಾರ್ಪಣ್ಯಗಳನ್ನು ಇಂಗಿಸಲು ರಾಜವನಾದವ ಶ್ರಮಿಸಬೇಕು. ಆಗ ಮಾತ್ರ ಅವನು ನಿಜವಾದ ರಾಜನಾಗುವನು. ಇದನ್ನು ಪೀಡಿಸಿದ್ದು ತಪ್ಪೆಂದು ನನ್ನ ಅರಿವಿಗೆ ಬಂತು ನೋಡಿ. ಇದನ್ನೆಲ್ಲ ಇಷ್ಟು ದಿನ ಕಣ್ಣಾರೆ ಕಂಡೇ ಕೃಷ್ಣ. ನನಗೇನು ಬೇಡ, ನನ್ನ ಸಂಸ್ಕಾರ ಒಂದೇ ಸಾಕು. ಕಣ್ಣೂರಿಗೆ ಹೊರಡು ಅಪ್ಪಣೆ ಕೊಡು ಕೃಷ್ಣ. ಇಷ್ಟು ಬೇಗ? ಅಲ್ಲಿ ಮನೆಯಲ್ಲಿ ಯಾರೂ ಇಲ್ಲ. ಮಕ್ಕಳು, ಹೆಂಡತಿ ದಾರಿ ಕಾದು ಕಂಗಾಲಾಗಿರಬಹುದು. ಇಲ್ಲಿಗೆ ಬಂದ ವಿಷಯ ಅವರಿಗೆ ಗೊತ್ತಿದೆಯಲ್ಲ? ಗೊತ್ತಿದೆ. ಆದರೆ ನಮಗೆ ಮಕ್ಕಳದ್ದೇ ಚಿಂತೆ. ಶುಭವಾಗಲಿ ಗೆಳೆಯ. ಅಂದ ಹಾಗೆ ನಿನ್ನ ಮನೆಗೆ ನನ್ನನ್ನು ಕರೆಯಲೇ ಇಲ್ಲ. ಪರವಾಗಿಲ್ಲ, ನೀನು ಕರೆಯದಿದ್ದರು ನಾನೇ ಬರುವುದು. ಈಗ ನನ್ನ ಮನೆಗೆ ಬೇಡ ಕೃಷ್ಣ. ಚಿಂತೆ ಬಿಟ್ಟು ಹೊರಡು, ಒಳ್ಳೆಯದಲ್ಲ. ಸುಧಾಮನು ಶ್ರೀಕೃಷ್ಣನ ಬಳಿ ಯಾವುದೇ ಸಹಾಯ ಕೇಳದೆ ತನ್ನ ಮನೆಗೆ ಹಿಂದಿರುಗುತ್ತಾನೆ. ಈ ಅರಮನೆ ಮನೆ ನಿರ್ಮಾಣವಾಗಿದೆ. ಹೋಗಿ ಬರುವುದರೊಳಗೆ ಎಷ್ಟು ಬೇಗ ಸಾಧ್ಯವಾಯಿತು? ನಮ್ಮ ಮಿತ್ರನ ಕೃಪೆಯಿಂದ, ನಂತರ ಶ್ರೀಕೃಷ್ಣನಿಂದ. ಹೌದು, ಮಹಾರಾಜ ಶ್ರೀಕೃಷ್ಣನಿಂದಲೇ. ಅವನ ಸಹಾಯ ಕೇಳದೇ ಇಲ್ಲ. ನಿಜವಾಗಿಯೂ ಸತ್ಯವಾಗಿಯೂ ನೀನು ದ್ವಾರಕನಗರ ತಲುಪಿದಾಗಲೇ ಅಲ್ಲಿಂದ ದ್ವಾರಕನಗರದಿಂದ ಸೇವಕರ ದಂಡ ಬಂತು. ಮನೆ ಕಟ್ಟುವುದು ಬೇಕಾದ ಸಾಮಗ್ರಿಗಳನ್ನು ಚಕಚಕಂತ ಮನೆ ನಿರ್ಮಿಸಿದರು. ನಮಗೆಲ್ಲ ಹೊಸ ಉಡುಪು ಆಭರಣಗಳನ್ನು ಕೊಟ್ಟರು. ಪರಮಾಶ್ಚರ್ಯ. ನನ್ನ ಮನಸ್ಸು ಇಂಗಿತವನ್ನು ತಿಳಿದುಕೊಂಡು ನನಗೆ ಸಹಾಯ ಮಾಡಿದ್ದಾರೆ. ನೀವು ತೆಗೆದುಕೊಂಡು ಹೋದ ಅವರಿಗೇನು ಅವರಿಗೆ ಹೂ ಕೊಟ್ಟೆ, ತಿಂದರು. ಹೆಂಡತಿ ರುಕ್ಮಿಣಿಗೂ ತಿನ್ನಿಸಿದರು. ಹಬ್ಬ ಬಡವನ ಮನೆ ಅವಲಕ್ಕಿಯನ್ನು ಸಂತೋಷವಾಗಿ ತಿಂದರಲ್ಲ, ಅವರ ನಿಜವಾದ ಸ್ನೇಹ ಹಾಗೂ ದೊಡ್ಡ ಗುಣ. ಮಕ್ಕಳೆಲ್ಲರಿದ್ದಾರೆ? ಚೆನ್ನಾಗಿದೆ ಸರ, ಒಳ್ಳೆ ಬರೆಯಿಲ್ಲ. ನಮಗೆ ಬೇಡ, ನೀವೇ ಧರಿಸಿಕೊಳ್ಳಿ. ಶ್ರೀಕೃಷ್ಣನ ಗೆಳೆತನವೇ ತನಗೆ ರೇಷ್ಮೆ ಬಟ್ಟೆ, ಅವರ ಮಾತೆ ಆಭರಣ. ನಾನು ಶ್ರೀಕೃಷ್ಣನಂತ ಗೆಳೆಯನನ್ನು ಪಡೆದ ನಾನೇ ಧನ್ಯನು.